ಕ್ರಿಕೆಟ್ ಮ್ಯಾಚಲ್ಲಿ ಮ್ಯಾಚ್ ಫಿಕ್ಸಿಂಗ್ ಇರುತ್ತೆ. ಒಂದು ದೇಶದ ಸುರಕ್ಷತೆ, ದೇಶದ ಮೇಲೆ ಆಗಿನ ಸರ್ಕಾರ ಕೂಡ ದಾಳಿ ಮಾಡಿಸ್ಕೊಂಡು ಬೇರೆಯವ್ರ ಮೇಲೆ ಆರೋಪ ಮಾಡೋಕ್ಕೆ ರೆಡಿ ಆಗಿದ್ದು ಕಾಂಗ್ರೆಸ್. ಸೊ 26/11 ಒಂದು ಪ್ರೀ ಪ್ಲ್ಯಾನ್ಡ್ ಅಟ್ಯಾಕ್ ಆಗಿತ್ತು ಅಂತ ಹೋಮ್ ಮಿನಿಸ್ಟರ್ ಅಫೇರ್ಸಲ್ಲಿ ಕೆಲಸ ಮಾಡಿದಂಥ ಸೀನಿಯರ್ ಮೋಸ್ಟ್ ರಿಟೈರ್ಡ್ ವಿ ಮನಿ ಸರ್ ಆರೋಪ ಮಾಡ್ತಾ ಇದ್ದಾರೆ. ಅವರಿಗೆ ಆರೋಪ ಮಾಡಿದ್ರು ಕೂಡ ಒಬ್ಬ ಕಾಂಗ್ರೆಸ್ಗ ಕೂಡ ಅವರನ್ನ ಏನೂ ಅಂತ ಇಲ್ಲ, ಅವ್ರ ಮೇಲೆ ಆರೋಪ ಮಾಡ್ತಾ ಇಲ್ಲ, ಇದು ಸುಳ್ಳು ಅಂತ ಕೂಡ ಹೇಳ್ತಾ ಇಲ್ಲ. ಪ್ಲೀಸ್ ಅಂಡರ್ಸ್ಟ್ಯಾಂಡ್. ಅವ್ರ ಹತ್ರ ಸಾಕ್ಷಿಗಳಿದೆ. ಕೋರ್ಟ್ಗೆ ಹೋದ್ರು ಅವ್ರ ಸಾಕ್ಷಿಗಳನ್ನ ತೆಗೆದುಕೊಂಡು ಬರ್ತಾರೆ. ಇವ್ರು ಕೋರ್ಟ್ಗೆ ಹೋದ್ರೆ ಇನ್ನೂ ಎಕ್ಸ್ಪೋಸ್ ಆಗ್ತಾರೆ. ಯಾರು? ಕಾಂಗ್ರೆಸ್ಸಿಗರು. ಇವ್ರ ಪ್ಲ್ಯಾನ್ ಏನಾಗಿತ್ತು? ಅಟ್ಯಾಕ್ ಆಗುತ್ತೆ. ಇವ್ರು ಸುಮ್ಮನೆ ಯೋಚನೆ ಮಾಡಿ, ಈ ಒಂದು ಮನಿ ಸರ್ ಹೇಳಿರುವಂಥ ಮಾತು, ಇದೊಂದು ಪ್ರೀ ಪ್ಲ್ಯಾನ್ ಅಟ್ಯಾಕ್ ಅಂತ ಹೇಳಿರುವಂಥ ಮಾತಿಗೆ ಒಂದು ಸಣ್ಣ ಡಾಟ್ ಕನೆಕ್ಷನ್ ಹೇಳ್ತೀನಿ. ಕಸಬ್ ಅಟ್ಯಾಕ್ ಮಾಡಿದಾಗ, ಕಸಬ್ ಬಂದಾಗ ಅವನ ಕೈಯಲ್ಲಿ ಈ ಥರದೊಂದು ಕೆಂಪು ದಾರನ ನೋಡಿರ್ತೀರ. ಸೊ ಯಾವ ಒಬ್ಬ ಟೆರ್ರಿಸ್ಟು ಅವನು ಎಲ್ಲಿಂದ ಬರ್ತಾನೆ ಅಂತ ಅದೇನು ಹೊಸದಾಗಿ ಹೇಳೋ ಅವಶ್ಯಕತೆ ಇಲ್ಲ. ಆ ಟೆರ್ರಿಸ್ಟ್ ಕೈಯಲ್ಲಿ ಈ ಥರದೊಂದು ದಾರ ಕಟ್ಕೊ ಅಂತ ಹೇಳಿದವರು ಯಾರು? ಕಟ್ಕೊಂಡ್ಮೇಲೆ ಅದನ್ನು ಯಾರ ಮೇಲೆ ಆರೋಪ ಮಾಡಬೇಕು ಅಂತ ಪ್ಲ್ಯಾನ್ ಮಾಡಿದ್ದು ಯಾರು? ಸೊ ಈ ಮನಿ ಸರ್ ಹೇಳಿದ್ದಕ್ಕೂ ಆ ಒಂದು ಸಂಗತಿಯನ್ನು ತಲೆಯಲ್ಲಿಟ್ಕೊಂಡ್ರು ನಿಮಗೆ ಡಾಟ್ ಕನೆಕ್ಟ್ ಆಗಿಬಿಡುತ್ತೆ. ಸೊ ಅವ್ರ ಪ್ಲ್ಯಾನ್ ಆಗಿತ್ತು ಅಟ್ಯಾಕ್ ಮಾಡಬೇಕು. ಅಟ್ಯಾಕ್ ಮಾಡಿದ್ದವರು ಹಿಂದೂ ಟೆರರ್ಗಳು ಅಂತ ಆರೋಪ ಮಾಡಬೇಕು ಅಂತ ಪ್ಲ್ಯಾನ್ ಆಗಿತ್ತು. ದೇವ್ರ ದಯೆ, ಅವತ್ತು ಕಸಬ್ನನ್ನು ಜೀವಂತವಾಗಿ ಹಿಡಿತಾರೆ. ಕಸಬ್ನನ್ನು ಜೀವಂತವಾಗಿ ಹಿಡಿದಿದ್ದಕ್ಕೆ ಹಿಂದೂ ಟೆರರ್ ಅನ್ನೋದಕ್ಕೆ ಯಾವುದೇ ಮಾನ್ಯತೆ ಸಿಗೋದಿಲ್ಲ. ಸೊ ಈ ಥರದೊಂದು ಕಚಡ ಕಂತ್ರಿ ಕೆಲಸ ಮಾಡಿದಂಥ 60 ವರ್ಷಕ್ಕಿಂತ ಹೆಚ್ಚಾಗಿ ಆಳಿದಂಥ ಕಾಂಗ್ರೆಸ್ಸು ಹಿಂದೂಗಳ ಮೇಲೆ ದೊಡ್ಡ ಆರೋಪ ಮಾಡೋದನ್ನು ತಪ್ಪಿಸಿದಂಥ ಆ ಒಂದು ಶಕ್ತಿಗೆ ನನ್ನ ಧನ್ಯವಾದಗಳು. ಇಂಥ ಕಸಬ್ನಿಗೆ ಬಾಲಿವುಡ್ನ ಸ್ಟಾರ್ಗಳು ಬೇಡ, ಸ್ಟಾರು ಜೆಂಟಲ್ಮೆನ್ ಕಸಬ್ ಅಂತ ಹೇಳ್ತಾನೆ. ಕಸಬ್ನನ್ನ ಗಲ್ಲಿಗೇರಿಸೋ ಟೈಮಲ್ಲಿ ಕ್ಷಮೆಯನ್ನ ಕೋರಬೇಕು. ಕ್ಷಮಾದಾನ ಪತ್ರಕ್ಕೆ ತುಂಬಾ ಜನ ಸಹಿ ಹಾಕ್ತಾರೆ. ಸೊ ಒಂದಂತೂ ಸತ್ಯ ಆಯಿತು, 26/11 ಇದು ಒಂದು ಪ್ರೀ ಪ್ಲ್ಯಾನ್ಡ್ ಅಟ್ಯಾಕ್. ಕೇಳಿ ಮನಿ ಸರ್ ಏನು ಹೇಳಿದ್ದಾರೆ. The equating of 26/11 with Samjhauta. It is a fixed match between INC, Indian National Congress, and ISI. What would politicians in India get by staging this? The entire narration was to make it a Hindu attack only, a Kalava of Kasab on the hand. Had Tukaram Ambole not caught him or even killed him, today it would have been a Hindu terror.